ರಚಿಸುವ ಆಯೋಗ ಮತ್ತು ಪ್ರಾಧಿಕಾರಗಳು 3 ತಿಂಗಳಿಗೊಮ್ಮೆ ಆದರೂ ಭೇಟಿ ಆಗಬೇಕು, ಏನು ಸಮಸ್ಯೆ ಇದ್ದಾವೆ, ಏನು ನಡೆದು ಅಂತೇಳಿ. ಯಾಕಂದ್ರೆ ಈ ಭಾಗದಲ್ಲೇ MES ಮೇಲೆ ತನ್ನ ಮರಾಠಿ ಪ್ರಭಾವ ಮಾಡ್ಕೊಳ್ಬೇಕು, ಮತ್ತೇನು ಮಾಡಬೇಕು, ಗಡಬಡಿ ಮಾಡ್ತಾ ಇರ್ತದೆ. ಅದು ನಿಷೇಧ ಹೇರಬೇಕು ಅನ್ನೋದು ಮಾತಾಡಿದರು. ನಿಷೇಧ ಹೇರಬೇಕೋ ಬೇಡವೋ ಅವ್ರ ಪಾಪ ಅಭಿಪ್ರಾಯ ಹೇಳಿದ್ದಾರೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ರಾಜ್ಯೋತ್ಸವವನ್ನು ಇನ್ನೊಬ್ಬರ ಗೆರೆಯನ್ನು ಅಡಗಿಸೋಕ್ಕಿಂತಲೂ ನಮ್ಮ ರಾಜ್ಯೋತ್ಸವವನ್ನು 2 ಬಿಟ್ಟು 3 ಕೋಟಿ ಖರ್ಚಾದರೂ ಸಹಿತ ಅಲ್ಲಿ ಮಾಡಿ ದೊಡ್ಡ ಅದ್ದೂರಿಯಾಗಿ ಮಾಡೋದರಿಂದ ಸಹಜವಾಗಿ ಕನ್ನಡದ ಧ್ವನಿ ಜಿಲ್ಲೆ ತುಂಬ ಹಬ್ಬುವಂಥದ್ದು, ಬಾರ್ಡರ್ ತುಂಬ ಹಬ್ಬುವಂಥದ್ದು, ಗಡಿಯಲ್ಲಿ ಹಬ್ಬುವಂಥದ್ದು ಸಹಜದ ಜೊತೆಗೆ ಕನ್ನಡ ಶಾಲೆಗಳನ್ನು ತೆರೆದ ಆ ಶಾಲೆಯಲ್ಲೇ 30 ವಿದ್ಯಾರ್ಥಿಗಳು ಒಬ್ಬೊಬ್ಬ ಟೀಚರ್ ನೇಮಿಸಿಬಿಟ್ರೆ ನಿಶ್ಚಿತವಾಗಿ ಕನ್ನಡ ಉಳಿಯುವಂಥ ಕೆಲಸ ಆಗ್ತದೆ, ಭಾಳ ದೊಡ್ಡ ಕೆಲಸ ಆಗ್ತದೆ. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮಹಾದೇವ್ ತಳವಾರ್ ಅಂತ ಒಬ್ಬರು ಮುಖಂಡರು ಸ್ಪಷ್ಟವಾದ ಮಾತಾಡಿದರು. ಇಲ್ಲ 4,000 ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಮ್ ಶುರು ಮಾಡಿದ್ದೀರಿ, ಅದೇ ಯಾಕೆ ಕನ್ನಡ ಮೀಡಿಯಮ್ ಮಾಡಬಾರದು ಅನ್ನೋಂಥ ಮಾತನ್ನು ಭಾಳ ಸತ್ಯದ ಮಾತದು. ಕರ್ನಾಟಕದಲ್ಲಿ ಕನ್ನಡ ಬೆಳಿಬೇಕಾಯ್ತು, ಅದರ ಅದರ ಹಕ್ಕು ಹೌದು, ನಾವು ಅದನ್ನು ಪಾಲಿಸಬೇಕಾದ ನಮ್ಮ ಸರ್ಕಾರದ ಕೆಲಸ ಹೌದು. ಸರ್ಕಾರ ಯಾಕೆ ಇಂಗ್ಲೀಷ್ ಮೀಡಿಯಮ್ ಕೊಡ್ತಾ ಇದೆ ಅನ್ನೋಂಥ ಮಾತಿಗೆ ಸಹಜವಾಗಿ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ ಅನಿವಾರ್ಯವಾಗಿ ನಮಗೆ ಮತ್ತೆಲ್ಲಿ ಹೋದಲ್ಲಿ ಉದ್ಯೋಗ ಬೇಕಲ್ಲ ಅನ್ನುವಂಥ ಕಾರಣಕ್ಕಾಗಿ ಉದ್ಯೋಗ ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿಯಾದ್ರೆ ಪ್ರಶ್ನೆ ಇಲ್ಲ. ಆದರೆ ನಾವು 2 ರೀತಿ ಇದ್ದೀವಿ. ಒಂದು ವೈಟ್ ಕಾಲರ್ ಜಾಬ್ಗಳು, ಇನ್ನೊಂದು ದುಡಿಯುವ ವರ್ಗ ದುಡಿದು ತಿನ್ನುವಂಥ